ವೆಲ್ಕಮ್ ಟು ಶ್ರೇಯಾ ಲಾಗ್. ಇವತ್ತು ಹಿಸ್ಕಿನ ಬೇಳೆ ಸಾರು ಚಿಕನ್ ಹಾಕಿ ಮಾಡೋದನ್ನ ತೋರಿಸ್ತೀನಿ. ನಾನು ಬೆಳಗ್ಗೆ ಎದ್ದಾಗ ಬಿಸಿನೀರಿಗೆ ನಿಂಬೆಹಣ್ಣಿನ ರಸ ಮತ್ತು ಸೆಲಾನ್ ಚಕ್ಕೆ ಪೌಡರ್ನ ಹಾಕಿ ಕುಡಿದೆ. ಸೊ ಅದಾದಮೇಲೆ ಇವತ್ತು ನಾನು ಹಿಸ್ಕಿನ ಬೇಳೆ ಚಿಕನ್ನು ಹಾಕ್ಬಿಟ್ಟು ಸಾಂಬಾರು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಚಿಕನ್ ಇದೆ. ಇದು 1 kg ಚಿಕನ್ನು ಮತ್ತು ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಮಸಾಲೆ ಏನೇನೆಂದರೆ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಚಕ್ಕೆ, ಲವಂಗ ಮತ್ತು ಅರಿಶಿಣ ಇಷ್ಟು ರುಬ್ಕೊಳ್ಳೋಕ್ಕೆ. ಸ್ಟಾರ್ಟಿಂಗು ಇದು ಒಗ್ಗರಣೆಗೆ ಹಾಕ್ಕೊಳ್ಳೋಕ್ಕೆ ಚಿಕನ್ ಹಾಕಿರ್ತೀನಿ. ಅದಕ್ಕೆ ಹಾಕೋಕ್ಕೆ ಇದನ್ನು ರುಬ್ಕೊತಾ ಇದ್ದೀನಿ. ಇಲ್ಲಿ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಒಂದು 2-3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಆಮೇಲೆ ಅದು ಎಣ್ಣೆ ಬಿಸಿ ಆದಮೇಲೆ ನಾನು ಚಿಕನ್ ಹಾಕ್ತಾಯಿದ್ದೀನಿ. ಇವಾಗ ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಚಿಕನ್ನ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹುರಿಬೇಕು ಚೆನ್ನಾಗಿ. ನಾನು ಇವಾಗ ಮಿಕ್ಸ್ ಮಾಡಿಬಿಟ್ಟು ಇದು ಮಾಡ್ತಿದ್ದೀನಿ. ಆಮೇಲೆ ಇವಾಗ ಇಲ್ಲಿ ಮಸಾಲೆ ಹೇಳಿದ್ನಲ್ಲ ಅದನ್ನು ರುಬ್ಕೊಂಡು ಅದಕ್ಕೆ ಇವಾಗ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇವಾಗ ಇದಕ್ಕೆ ಹಸಿ ವಾಸನೆ ಹೋಗೋವರೆಗೂ ಈ ಮಸಾಲೆನ ಹುರಿಬೇಕು ಚೆನ್ನಾಗಿ. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಆವಾಗ ಅದು ಹಸಿ ವಾಸನೆ ಹೋಗಿದೆ ಅಂತ. ಇದಕ್ಕೆ ಉಪ್ಪು, ಈರುಳ್ಳಿ ಇದು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಅದು ಹಸಿ ವಾಸನೆ ಹೋಗಿ ಹುರಿತೀವಲ್ಲ, ಅದೇ ಚಿಕನ್ಗೆ ತುಂಬ ಟೇಸ್ಟ್ ಕೊಡುತ್ತೆ. ನೀವು ಈ ಸಾಂಬಾರ್ಗೆ ಹಾಕಿದ್ರೂ ಆ ಚಿಕನ್ ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸ್ತಾ ಅಷ್ಟೊಂದು ಟೇಸ್ಟಾಗಿರುತ್ತೆ. ಅದಕ್ಕೆ ಇವಾಗ ಇದು ಹಿಸ್ಕಿನ ಬೇಳೆ ಹಾಕ್ತಾಯಿದ್ದೀನಿ. ಅಂದರೆ ಇದು ನಾನು ಫಸ್ಟೇ ಹಾಕಬೇಕು, ಚೆನ್ನಾಗಿರುತ್ತೆ. ಆದರೆ ಇದು ಎಳೆದಾಗಿದೆ ಸ್ವಲ್ಪ, ಹಂಗಾಗಿ ಬೇಗ ಬೆಂದೋಗ್ಬಿಡುತ್ತೆ ಅಂದ್ಬಿಟ್ಟು ಇವಾಗ ಕೊನೆಗೆ ಹಾಕ್ತಾಯಿದ್ದೀನಿ ನಾನು. ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಅಷ್ಟೇ ಇದು. ಆಮೇಲೆ ಇವಾಗ ಅದು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಇಲ್ಲಿ ಮಸಾಲೆ ಮತ್ತು ಇನ್ನು ಖಾರದ ಪುಡಿ ಇದು ಎಲ್ಲ ಮಸಾಲೆ ಬೇಕಲ್ವ, ಅದಕ್ಕೆ ಖಾರದ ಪುಡಿ, ತೆಂಗಿನಕಾಯಿ ಮತ್ತು ಧನಿಯಾ ಪುಡಿ. ಖಾರದ ಪುಡಿ ಒಂದು 4-5 ಸ್ಪೂನ್ ಹಾಕ್ತೀನಿ. ನಮ್ಗೆ ಎಷ್ಟು ಬೇಕಾಗೋ ಸಾಂಬಾರು ಮಾಡ್ತೀವಿ ಅಷ್ಟಕ್ಕೆ ಖಾರದ ಪುಡಿ ಹಾಕಿದ್ರೆ ಸಾಕು. ಖಾರದ ಪುಡಿ ಮತ್ತು ಧನಿಯಾನ ಇವಾಗ ಧನಿಯಾ ಒಂದು 4-5 ಸ್ಪೂನು ಹಾಕ್ತಾಯಿದ್ದೀನಿ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ 2-3 ಕಾಳು ಏಲಕ್ಕಿ ಹಾಕ್ತಾಯಿದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಗಸಗಸೆ ಹಾಕ್ತಾಯಿದ್ದೀನಿ. ಇದಿಷ್ಟೂ ಹಾಕ್ಕೊಂಡು ನಾವು ರುಬ್ಬಬೇಕು, ನುಣ್ಣಗೆ ರುಬ್ಕೊಬಿಟ್ಟು ಆಮೇಲೆ ಇಲ್ಲಿ ಇಟ್ಟಿದ್ದೀನಲ್ವ, ಒಗ್ಗರಣೆಗೆ ಹಾಕಿದ್ನಲ್ವ ಚಿಕನ್ನು, ಹಿಸ್ಕಿನ ಬೇಳೆ ಸಾರು ಎಲ್ಲನೂ ಅದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಘಮ ಘಮ ಅಂತ ಬರ್ತಾಯಿದೆ ಸ್ಮೆಲ್ಲು. ಅದಕ್ಕೆ ಇವಾಗ ರುಬ್ಕೊಂಡಿದ್ದೀವಲ್ಲ ಖಾರದ ಪುಡಿ, ತೆಂಗಿನಕಾಯಿ ಎಲ್ಲನೂ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ನಮಗೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟನ್ನು ನೀರು ಹಾಕಬೇಕು. ಅಂದರೆ ಇದು ಹಿಸ್ಕಿನ ಬೇಳೆ ಸಾರಾಗಿರೋದ್ರಿಂದ ಅದು ಬೇಳೆ ಬೆಂದ ಮೇಲೆ ತುಂಬ ಗಟ್ಟಿಯಾಗಿಬಿಡುತ್ತೆ. ಸ್ವಲ್ಪ ಮಾಮೂಲಿ ನೀರು ಹಾಕಿದ್ರೆ ತುಂಬ ಗಟ್ಟಿಯಾಗುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ನೀರು ಹಾಕಬೇಕು. ಸ್ವಲ್ಪ ತೆಳು ಇದ್ರೂ ಸಾಕು. ಅಷ್ಟು ನೀರು ಹಾಕ್ಬಿಟ್ಟು ಇದು ಬೆಂದ ಮೇಲೆ ಚೆನ್ನಾಗಿ ನಮಗೊಂದು ಹದ ಸಿಗುತ್ತೆ, ಅವಾಗ ಕರೆಕ್ಟಾಗಿರುತ್ತೆ. ಹಂಗಾಗಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಆಮೇಲೆ ಅದು ಉಪ್ಪು ಇದು ಖಾರ ಎಷ್ಟಿದೆ ಅಂತೆಲ್ಲ ನೋಡ್ಕೋಬೇಕು. ಸಪ್ಪೆ ಆಗಿದ್ದರೆ ಮತ್ತೆ ಉಪ್ಪು ಹಾಕ್ಕೋಬೋದು ಇವಾಗಲೇ. ಮತ್ತು ಇದು ಲಿವರ್ ಇತ್ತಲ್ವ, ಲಿವರ್ ಫಸ್ಟೇ ಹಾಕ್ಬಿಟ್ರೆ ಎಲ್ಲ ಕಲಸೋಗ್ಬಿಡುತ್ತೆ. ಅದು ಮಿಕ್ಸ್ ಮಾಡ್ತಿರ್ತೀವಲ್ಲ, ಎಲ್ಲ ಚೆನ್ನಾಗಿ ಬೇಯಿಸ್ತಿರ್ತೀವಲ್ಲ, ಹಂಗಾಗಿ ಅದಕ್ಕೆ ನಾನು ಖಾರದ ಪುಡಿ ಎಲ್ಲ ಹಾಕಿದ್ಮೇಲೆ ಇದು ಮಸಾಲೆ ಎಲ್ಲ ಹಾಕಿದ್ಮೇಲೆ ಲಿವರ್ ಹಾಕ್ಬಿಟ್ಟು ಇವಾಗ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಆಮೇಲೆ ಇವಾಗ ಆಯಿತು, ಬೆಂದಿದೆ ನೋಡಿ. ಇವಾಗ ಇದು ಅಂದರೆ 2 ವಿಷಲ್ ಹಾಕ್ಸಿದ್ರೆ ಸಾಕು, ಇದಕ್ಕೇನು ತುಂಬ ಹಾಕ್ಸೋದು ಬೇಕಾಗಿಲ್ಲ. ಬೆಂದಿದೆ. ಅದಕ್ಕೆ ನಾನು ಇವಾಗ ಇದಕ್ಕೆ ಈ ಕಾಲದಲ್ಲಿ, ಚಳಿಗಾಲದಲ್ಲಿ ಈ ಕಡುಬು ಅಂತ ಮಾಡ್ತೀವಿ ನಾವು. ಆ ಕಡುಬು ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಇದು ಹಿಸ್ಕಿನ ಬೇಳೆ ಸಾರು ಆಯಿತು, ಚಿಕನ್ ಸಾರು ಮಾಡಲಿ, ಕಡುಬು ಏನಿಲ್ಲ, ಅಕ್ಕಿನ ತರಿಯಾಗಿ ಪೌಡ್ರ್ ನಿಮ್ಮ ಮಿಲ್ಗೆ ಹೋಗಿ ಮಾಡಲಿಲ್ಲ ಅಂದರೂ ಮನೇಲೇ ಸ್ವಲ್ಪ ಮಾಡ್ಕೋಬೇಕು. ಅಂದರೆ ಮಿಕ್ಸಿಯಲ್ಲೇ ನೀವು ಪೌಡ್ರ್ ಮಾಡ್ಕೋಬೋದು. ತರಿಯಾಗಿ ಪೌಡ್ರ್ ಮಾಡ್ಕೊಂಡು ಅದು ನೀರು ಹಾಕ್ಬಿಟ್ಟು ಚೆನ್ನಾಗಿ ಸುಮ್ಮನೆ ಮುದ್ದೆ ಥರ ತಿರುಗಿಬಿಟ್ಟು ಆಮೇಲೆ ಉಂಡೆ ಮಾಡಿ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೋಬೇಕು. ಅವೇನಲ್ಲಿ ಬೇಯಿಸಿದ್ದಲ್ವ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗೂ ಇರುತ್ತೆ. ಎಲ್ಲ ಟೈಮಲ್ಲಿ ಮಾಡೋದಕ್ಕಿಂತ ಈ ಟೈಮಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಇದು ಸೊಗಡಿನ ಕಾಲ ಅಲ್ವ ಅವರೆಕಾಯಿಗೆ, ಹಂಗಾಗಿ ತುಂಬ ಟೇಸ್ಟ್ ಬರುತ್ತೆ. ಹಂಗಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮಾಡಿಬಿಟ್ಟು ಆಮೇಲೆ ನೋಡಿ ಹೇಳಿ. ಥ್ಯಾಂಕ್ ಯು.